ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಾಟರ್ಡೆ ಅರ್ನಿಂಗ್ ಮಾಡೋಣ ಅಂತ ಬಂದೀನಿ. ಆಲ್ರೆಡಿ ಒಂದು ಆರ್ಡರ್ ಕೂಡ ಡ್ರಾಪ್ ಮಾಡೀನಿ. ನೋಡಿ, ಆರ್ಡರ್ ಡೆಲಿವರ್ ಕೊಡ್ತೀನಿ. ಲಾಂಗ್ ಆರ್ಡರ್ ಬಂದಿತ್ತು, ಫಸ್ಟ್ನೇ ಆರ್ಡರೇ. ಅಮೌಂಟ್ ಎಷ್ಟು ಕೊಟ್ಟ ಅನ್ನೋದು ನೋಡೋಣ. ನೋಡಿ ಸ್ನೇಹಿತರೆ, ₹118 ಬಂದಿದೆ. ಮೊದಲನೇ ಆರ್ಡರೇ. 9.7 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ ನಾನು. ಇದರಲ್ಲಿ ಕಸ್ಟಮರ್ ಟಿಪ್ಸು ₹20 ಇದೆ. ಅದರಿಂದಾಗಿ ಸ್ವಲ್ಪ ಅಮೌಂಟು ಜಾಸ್ತಿನೇ ಇದೆ. ಇವತ್ತಿನ ಇನ್ಸೆಂಟಿವ್ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿದೆ ಸಾಟರ್ಡೆ ಸ್ಪೆಷಲ್ ಆಫರ್. ಈ ಸ್ಕ್ರೀನ್ಶಾಟ್ ತೊಗೊಂಡ್ಬೋದೆ. ನೋಡಿ, ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ. ನೋಡಿ, ಈ ವಾರನೂ ಕೂಡ ಸೇಮ್ ಗಿಗ್ ಟಾರ್ಗೆಟ್ ಲಾಸ್ಟ್ ವೀಕ್ ಏನು ಮಾಡಿದ್ವೋ ಸೇಮ್ ಅದೇ ಇದೆ. ಬಟ್ ಇನ್ಸೆಂಟಿವ್ ಸ್ವಲ್ಪ ಕಮ್ಮಿ ಇದೆ. ನೋಡಿ, ಲಾಸ್ಟ್ ವೀಕೆಲ್ಲ ₹600 ಇನ್ಸೆಂಟಿವ್ ಇತ್ತು. ಈ ಸಲ ಬರೀ ₹400 ಇನ್ಸೆಂಟಿವ್ ಇದೆ. ಜೊತೆಯಲ್ಲಿ ಆರ್ಡರ್ ಟಾರ್ಗೆಟ್ ಕೂಡ ಕಮ್ಮಿ ಮಾಡಿದ್ದಾನೆ. ಲಾಸ್ಟ್ ವೀಕು 25 ಇತ್ತು, ಈ ಸಲ 22 ಮಾಡಿದ್ದಾನೆ. ಗಿಗ್ ಕಂಪ್ಲೀಟ್ ಮಾತ್ರ 10 ಗಿಗ್ ಅದೇ ಕೊಟ್ಟಿದ್ದಾನೆ. ಟಾರ್ಗೆಟ್ ಮಾತ್ರ 22, 19, 14 ಈ ಥರ ಕೊಟ್ಟಿದ್ದಾನೆ. ಬಟ್ ನೀವು ಎಷ್ಟು ಗಂಟೆಗೆ ಬರ್ರಿ, 8 ಗಂಟೆಗೆ ಬಂದು ನೀವು ಟಾರ್ಗೆಟ್ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ 10 ಗಂಟೆನೇ ಆಗುತ್ತೆ. ಬಟ್ ನಾನು 10 ಗಂಟೆಗೆ ಬಂದಿದ್ದೀನಿ. 10 ಗಂಟೆಯಿಂದ 10 ಗಂಟೆ ಒಳಗಡೆ ಏನಾದ್ರು ಟಾರ್ಗೆಟ್ ಕಂಪ್ಲೀಟ್ ಆಗುತ್ತಾ ಅನ್ನೋದು ನೋಡೋಣ. ಅಂದರೆ ಲಾಸ್ಟ್ ವೀಕ್ ಸಾಟರ್ಡೆ ನಾನು 12 to 12 ಮಾಡಿದೆ, 25 ಆರ್ಡರ್ ಕಂಪ್ಲೀಟ್ ಮಾಡೋಕ್ಕೆ. ಈ ಸಲ ನೋಡೋಣ ಯಾವಾಗ ಆಗುತ್ತೆ, ಎಷ್ಟು ಗಂಟೆಗೆ ಆಗುತ್ತೆ ಅನ್ನೋದೆಲ್ಲ ಆರ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ. ಲಾಂಗ್ ಆರ್ಡರ್ ಬಂದರೆ ಬೇಗ ಕಂಪ್ಲೀಟ್ ಆಗಲ್ಲ. ಅಕಸ್ಮಾತ್ ಏನಾದ್ರು ಚಿಕ್ಕ ಚಿಕ್ಕ ಆರ್ಡರ್ಗಳು ಬಂದರೆ ಬೇಗ ಕಂಪ್ಲೀಟ್ ಆಗುತ್ತೆ. ಸ್ನೇಹಿತರೆ, ಇವಾಗ ನಾನು ಇವಾಗ ಝೋನಿಗೆ ಹೋಗ್ಬೇಕು. ಮ್ಯಾಪ್ ಹಾಕೊತೀನಿ. ಸೊ ನೀವು ನೋಡಿ, ಇವಾಗ ಝೋನ್ ಎಡ್ಜಿಗೆ ಹೋಗ್ಬೇಕು ಅಂದ್ರೆ ನಾನು 5.2 ಕಿಲೋಮೀಟರ್ ನಾನು ಹೋಗ್ಬೇಕು. ಬನ್ನಿ ಹೋಗೋಣ. ಫಸ್ಟ್ನೇ ಆರ್ಡರ್ ಎಲ್ಲಿ ಪಿಕಪ್ ಮಾಡಿದೆ ಅಂತ ಅಂದರೆ ಯಾವುದಪ್ಪ ಅದು, ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿಂದ ತಗೊಬಂದೆ. ಒಂದು ಆರ್ಡರ್ ಬಂದಿತ್ತು ಉಡುಪಿ ವೈಭವಿಂದ. ಇಲ್ಲೇ ಇದ್ದೆ, ಇಲ್ಲೇ ಬಂತು ಆರ್ಡರು. ರೀಚರ್ಡ್ ಕೂಡ ಇಲ್ಲೇ ಕೊಟ್ಟೆ. ಆರ್ಡರ್ ಕೂಡ ಇವಾಗ ರೆಡಿ ಕೊಟ್ಟಿದ್ದಾರೆ. ಬನ್ನಿ ಹೋಗಿ ಪಿಕಪ್ ಮಾಡ್ಕೊಂಡು ಬರೋಣ. ಓಕೆ, ಐ ಆಮ್ ಪಿಕಿಂಗ್ ಅಪ್. ಹೇಮಂತ್ ರೀ ಸರ್. ಸ್ನೇಹಿತರೆ ನೋಡಿ, ಪಿಕ್ ಮಾಡ್ಕೊಂಡೆ. ಕಸ್ಟಮರ್ ಲೊಕೇಶನ್ ನೋಡೋಣ ಎಷ್ಟು ಕಿಲೋಮೀಟರ್ ಇದೆ ಅಂತ. ನೋಡಿ, 4.7 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಇದನ್ನು. ಬಂದೆ ಕಸ್ಟಮರ್ ಲೊಕೇಶನ್ ಹತ್ರ ರೀಚೆಟ್ ಕೊಟ್ಕೊಳ್ಳೋಣ. ರೀಚೆಟ್ ಡ್ರಾಪ್. ಹೌಸ್ ನಂಬರ್ಗಳು ಇಲ್ಲ. ಇಲ್ಲಿ ಹೌಸ್ ನಂಬರ್ ಎಲ್ಲೂ ಸಿಕ್ಕಲ್ಲ ಸ್ನೇಹಿತರೆ. ಫೋನ್ ಮಾಡ್ತೀನಿ. ಥ್ಯಾಂಕ್ ಯು. ಸ್ನೇಹಿತರೆ, ಆರ್ಡರ್ ಡೆಲಿವರ್ ಆಗಿದೆ. ಇಲ್ಲಪ್ಪ, ಬ್ಯಾಗಿಂದು ಈ ಕಡೆ ಇದೆ. ಸ್ನೇಹಿತರೆ ನೋಡಿ, ಡೆಲಿವರ್ ಕಂಪ್ಲೀಟ್ ಕೊಡ್ತೀನಿ. ಅಮೌಂಟ್ ಎಷ್ಟು ಕೊಡ್ತಾನೆ ಅಂತ ನೋಡೋಣ. ಆರ್ಡರ್ ಡೆಲಿವರ್ 5 ಸ್ಟಾರ್ ರೇಟಿಂಗ್ ಕೊಟ್ಟೆ. ₹54 ಕೊಟ್ಟಿದ್ದಾನೆ. ಸ್ಟಾರ್ಟಿಂಗ್ ತೋರಿಸ್ಬೇಕಾದ್ರೆ ₹40 ತೋರಿಸಿದ್ದೆ ಅಷ್ಟೇ. ಸ್ವಲ್ಪ ಯಾಕೋ ಅಮೌಂಟ್ ಜಾಸ್ತಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಈಗ ನೆಕ್ಸ್ಟ್ ಆರ್ಡರ್ಗೆ ಹೋಗ್ಬೇಕು ಅಂದರೆ ಮತ್ತೆ ತಿರ್ಗಾ 5 ಕಿಲೋಮೀಟ್ರ್ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಂದ 5 ಕಿಲೋಮೀಟ್ರ್ ಇಲ್ಲಿಗೆ ಬಂದಿದ್ದೀನಿ. ಈಗ ಮತ್ತೆ 5 ಕಿಲೋಮೀಟ್ರ್ ಅಲ್ಲಿಗೆ ಹೋಗ್ಬೇಕು. ಇಲ್ಲಂತೂ ಎಲ್ಲೂ ಆರ್ಡ್ರ್ ಬರೋಲ್ಲ ಸ್ನೇಹಿತರೆ. ಏನಕ್ಕೆ ಅಂದರೆ ರೆಸ್ಟೋರೆಂಟ್ಗಳು ಯಾವೂ ಇಲ್ಲ ಇಲ್ಲಿ. ರೆಸ್ಟೋರೆಂಟ್ ಇದ್ದಾವೆ, ಬಟ್ ಆರ್ಡರ್ ಬರೋಂಥ ರೆಸ್ಟೋರೆಂಟ್ಗಳು ಯಾವೂ ಇಲ್ಲ. ಸೀದಾ ಬೆಲ್ ರೋಡಿಗೆ ಹೊರಟೋಗ್ತೀನಿ. ನೋಡೋಣ, ಬೆಲ್ ರೋಡಿಂದ ಬರ್ತೀನಿ ಮತ್ತೆ ಆರ್ಡರ್ನ. ಯಾವ ಕಡೆಗೆ ಹಾಕ್ತಾನೆ ಏನು ಅನ್ನೋದು ಒಂದು ಗೊತ್ತಿರಲ್ಲ. ಸುಮ್ಮನೆ ಆ ಕಡೆ ಈ ಕಡೆ ಹಾಕ್ತಾ ಇರ್ತಾನೆ. ಟೈಮು 12:20 ಆಗಿದೆ. ಆರ್ಡರ್ ಸಿಕ್ಕಾಪಟ್ಟೆ ಕಮ್ಮಿ ಇದ್ದಾವೆ. ನೋಡಿ, ಆರ್ಡರ್ಗಳೇ ಬರ್ತಾ ಇಲ್ಲ. ಬೆಳಗ್ಗೆಯಿಂದ 10 ಗಂಟೆಯಿಂದ ನಾನು ಎಷ್ಟು ಆರ್ಡ್ರ್ ಮಾಡಿದ್ದೀನಿ ಅಂದರೆ ಬರೀ 2 ಆರ್ಡ್ರ್ ಮಾಡಿದ್ದೀನಿ. ಅಂದರೆ ಅರ್ನಿಂಗ್ ಏನೋ ಪರವಾಗಿಲ್ಲ, ಒಂದು ತಕ್ಕಮಟ್ಕ ಇದೆ. ₹178 ಮಾಡಿದ್ದೀನಿ. ಬಟ್ ಆರ್ಡ್ರ್ ಕಂಪ್ಲೀಟ್ ಆಗಬೇಕಲ್ಲ. 22 ಆರ್ಡ್ರ್ ಕಂಪ್ಲೀಟ್ ಮಾಡಬೇಕು. 2 ಆರ್ಡ್ರ್ ಕಂಪ್ಲೀಟ್ ಮಾಡಿರೋದು. ಇನ್ನೂ 20 ಆರ್ಡ್ರ್ ಕಂಪ್ಲೀಟ್ ಮಾಡಬೇಕು. ಯಾವಾಗ ಮಾಡೋದು? ಗಂಟೆಗೆ ಒಂದು ಆರ್ಡ್ರ್ ಕೊಟ್ರಂತೂ
ಸಿಕ್ಕಾಪಟ್ಟೆ ಕಷ್ಟ ಇದೆ ಮಾಡೋದು. ಅದು ಬಿಟ್ಟರೆ ಕಮ್ಮಿ ಇನ್ಸೆಂಟಿವ್ ಎಷ್ಟು ಇದೆ ಅನ್ನೋ ನೋಡೇ ಇಲ್ಲ, ನೋಡ್ಕೊಂಡು ತಡೀನಿ. ಅದೇ 175 ರೂಪಾಯಿ ಕೊಡ್ತಾನೆ. 14 ಆರ್ಡ್ರ್ ಮಾಡಿದ್ರೆ 19 ಏನೋ ಮಾಡಿದ್ರೆ 275 ರೂಪಾಯಿ ಕೊಡ್ತಾನೆ. 22ಕ್ಕೆ 400 ಇದೆ. ನೋಡೋಣ ಸ್ನೇಹಿತರೆ, ಆರ್ಡ್ರ್ ಕೂಡ ಎಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ನೋಡಿ ಲಾಸ್ಟ್ ಆರ್ಡ್ರ್ ಯಾವಾಗ ಕೊಟ್ಟಿದ್ದು ನಾನು, ನೋಡಿ ಲಾಸ್ಟ್ ಆರ್ಡರ್ ಬಂದಿರೋದು ನನಗೆ 11:26ಕ್ಕೆ. ಇವಾಗ ಆಲ್ರೆಡಿ 12:21 ಆಗಿದೆ. 1 ಅವರ್ ಆಯಿತು, ಇನ್ನೂ ಆರ್ಡ್ರು ಬಂದಿಲ್ಲ. ನೋಡೋಣ, ವೆಯ್ಟ್ ಮಾಡಿ ಎಷ್ಟೊತ್ತಿಗೆ ಬರುತ್ತೆ ಏನು ಅಂತ. ಸ್ನೇಹಿತರೆ, ಇನ್ನೂ ಒಂದು ಆರ್ಡರ್ ಬರ್ತಾ ಇದೆ. ಫಿಂಗರ್ ಪ್ರಿಂಟ್ ರೀಡ್ ಆಗ್ತಾ ಇಲ್ಲ ನೋಡಿ. 52 ರೂಪೀಸು ಬರ್ತಾ ಇದೆ. ಅದನ್ನು ಕೂಡ ಇವಾಗ ಅಕ್ಸೆಪ್ಟ್ ಮಾಡ್ತೀನಿ. ಯಾವ ಸೈಡ್ ಬಂದಿರೋದು ಅಂತ ಕೂಡ ಗೊತ್ತಿಲ್ಲ. ಇಲ್ಲಿ ಹಾಕೊಂಡ್ಬಿಟ್ಟು ನೋಡೋಣ. ಅಕ್ಸೆಪ್ಟ್ ಆರ್ಡರ್ ಎಲ್ಲಪ್ಪ ಇದೆ ಇದು. ಬನ್ನಿ ಹೋಗೋಣ, ಎಷ್ಟು ಕಿಲೋಮೀಟರ್ ಇದೆ ನೋಡೋಣ. 950 ಮೀಟರ್ಸ್ ಇದೆ ಅಷ್ಟೇ. ಬನ್ನಿ ಹೋಗೋಣ, ಮುಂದೆ ಲೆಫ್ಟಿಗೆ ಹೋಗಬೇಕು ಇದೆ. ಬನ್ನಿ ಹೋಗಿ ಪಿಕ್ ಮಾಡ್ಕೊಬರೋಣ. ಕಸ್ಟಮರ್ ಲೊಕೇಶನ್ನು ಮಲ್ಲೇಶ್ವರಂ. ಬನ್ನಿ ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಹೆಂಗರು ಕ್ಯಾಮ್ರಾಗ ಬೇರೆ ತೋರ್ಸಂತ ನೀನು. ಸಬ್ಮಿಟ್ ಆಯಿತು. ಕ್ಯಾಮ್ರಾ ತೋರಿಸ್ಬಿಟ್ಟು ಪಿಕಪ್ ಕನ್ಫರ್ಮ್ ಮಾಡಿದ್ದೀವಿ ಅಂತ ನೋಡೋಕ್ಕೆ. ನೋಡಿ ಏನೋ ಮಾಡಿದ್ದಾರೆ ರೆಸ್ಟೋರೆಂಟರು. ಕ್ಯಾಮ್ರಾದವ್ರಿಗೆ ತೋರಿಸ್ಬಿಟ್ಟು ಪಿಕಪ್ ಮಾಡ್ಬೇಕಂತೆ. ನೋಡಿ ಪಿಕಪ್ ಮಾಡ್ಕೊಬಂದೆ. ಒಂದೊಂದ್ಸತಿ ಹೊಸ ಹೊಸ ವಿಷಯಗಳು ಕೇಳಿದಾಗ ಆಶ್ಚರ್ಯ ಆಗುತ್ತೆ. ಅಂದರೆ ಪ್ರತಿ ಸಲ ಬರ್ತಾಯಿದ್ರೆ ಗೊತ್ತಿರುತ್ತೆ, ಬಟ್ ಎಲ್ಲ ಒಂದ್ಸತಿ ಬರ್ತೀವಲ್ಲ ಈ ರೆಸ್ಟೋರೆಂಟ್ಗಳಿಗೆ, ಗೊತ್ತಿರಲ್ಲ ಏನೇನು ಪ್ರೊಸೀಜರ್ ಇರುತ್ತೋ ಏನೋ ಅಂತ. ಅವ್ನು ಆರ್ಡ್ರ್ ಪಿಕ್ ಮಾಡಿಬಿಟ್ಟು ಆರ್ಡ್ರ್ ತೊಗೊಂಡಿರೋದು ಕ್ಯಾಮ್ರಾಗೆ ತೋರಿಸಿ ತಗೊಂಡು ಹೋಗ್ಬೇಕಂತೆ. ಬನ್ನಿ ಹಿಂಗೆ ತೋರಿಸಿ ತಗೊಬಂದೆ. 3.7 ಕಿಲೋಮೀಟರ್ಸ್ ಇದೆ ಕಸ್ಟಮರ್ ಲೊಕೇಶನ್. ಸ್ನೇಹಿತರೆ ನೋಡಿ ಬಂದೆ ಕಸ್ಟಮರ್ ಲೊಕೇಶನ್ ಹತ್ರ. ಅಲ್ಲಿಗೆ ಹೋಗ್ಬಿಟ್ಟು ನಿಂತ್ಕೊಂಡು ಫೋನ್ ಯಾವುದೋ ಗೆಸ್ಟ್ ಹೌಸ್ ಅಂತ ಅಂದ್ರಪ್ಪ ಸೆಕ್ಯೂರಿಟಿ, ಗೊತ್ತಿಲ್ಲ. ಇಲ್ಲೇನಾ? ಇಲ್ಲೇ ಹಾಕ್ಬಿಟ್ಟು ಫೋನ್ ಮಾಡ್ತೀನಿ. ದರ್ಶನ, ಥ್ಯಾಂಕ್ ಯು. ಸ್ನೇಹಿತರೆ ಆರ್ಡರ್ ಡೆಲಿವರ್ ಆಯಿತು. ಆರ್ಡರ್ ಡೆಲಿವರ್ ಕೊಟ್ಟೆ. ಅಮೌಂಟ್ ಎಷ್ಟು ಕೊಡ್ತಾನೆ ನೋಡೋಣ. ಎಷ್ಟು ಕೊಟ್ಟ? ನೋಡಿ 52 ರೂಪೀಸ್ ಕೊಟ್ಟಿದ್ದಾನೆ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. 3 ಆರ್ಡರ್ ಅಷ್ಟೇ ಕಂಪ್ಲೀಟ್ ಆಗಿರೋದು. 230 ರೂಪಾಯಿ ಆಗಿದೆ 3 ಆರ್ಡರ್ಗೆ. ಆರ್ಡರ್ಸ್ ಕೊಡ್ತಾ ಇಲ್ಲ ಗಾಯ್ಸ್. ಸಿಕ್ಕಾಪಟ್ಟೆ ಲೇಟಾಗಿ ಕೊಡ್ತಾ ಇದೆ ಒಂದೊಂದು ಆರ್ಡರ್ನ. ಸ್ನೇಹಿತರೆ ಇನ್ನೂ ಒಂದು ಆರ್ಡರ್ ಬಂದಿತ್ತು. ಆರ್ಡರ್ನು ಕೂಡ ಡ್ರಾಪ್ ಮಾಡಿ ಬಂದೆ. ನೋಡಿ ಎಲ್ಲಿ ಬಂದಿದೆ ಅಂತ. ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಬಂದಿತ್ತು. ಒಳಗಡೆ ಪ್ಲಾಟ್ಫಾರ್ಮ್ ನಂಬರ್ 2ಗೆ ಹೋಗ್ಕೊಟ್ಟು ಬಂದೆ. ನೋಡಿ ಟೋಟಲಾಗಿ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಇವಾಗ. ಅಂದರೆ ಪ್ಲಾಟ್ಫಾರ್ಮ್ ನಂಬರ್ 2ಗೆ ಹೋಗೋ ಅವಶ್ಯಕತೆ ಏನಿರಲಿಲ್ಲ, ಬಟ್ ಅವರು ಒಂದು ಅರ್ಜೆಂಟ್ ಇದೆ, ಟ್ರೈನ್ ಇನ್ನೇನು ಹೊರಟೆ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅದರಿಂದ ಹೋಗಿ ಕೊಟ್ಟು ಬಂದೆ. ಜೊತೆಯಲ್ಲಿ 120 ರೂಪೀಸ್ ಎಕ್ಸ್ಟ್ರಾ ಬೇರೆ ಕೊಟ್ಟರು ಅವರು ಕಸ್ಟಮರು. ಅದು ಕ್ಯಾಶ್ ಆನ್ ಡೆಲಿವರಿ ಬಂದಿತ್ತು. 480 ರೂಪಾಯಿ ಬಂದಿತ್ತು. ಅವರು 600 ರೂಪೀಸ್ ಕೊಟ್ಟು ಚೈನ್ ನೀವೇ ಇಟ್ಕೊಳ್ಳಿ ಅಂತ ಹೇಳಿದ್ರು. ನೋಡಿ 120 ರೂಪೀಸ್ ಆಯಿತು. 120 ಪ್ಲಸ್ ಇದು ಒಂದು 70 ಕೊಟ್ಟ. ನೋಡಿ ಸಿ ಟ್ರಿಪ್ಸು 76 ರೂಪೀಸ್ ಕೊಟ್ಟಿದ್ದಾನೆ. ಟೋಟಲಾಗಿ ಆರ್ಡ್ರ್ ಹತ್ತತ್ರ 200 ರೂಪೀಸ್ ಸಿಕ್ತಂಗೆ ಆಯಿತು. ಎಷ್ಟು ಆರ್ಡರ್ ಆಗಿದೆ ಅಂತ ನೋಡಿ. 9 ಆರ್ಡ್ರ್ ಆಗಿದೆ. 6.2 ಅವರ್ ಲಾಗಿನ್ ಇದ್ದೀನಿ. 9 ಆರ್ಡ್ರು ಅಂದರೆ ಮಲ್ಟಿ ಆರ್ಡ್ರ್ ಯಾವುದು ಬಂದಿಲ್ಲ. ಅರ್ನಿಂಗ್ಸ್ ನೋಡಿ 546 ರೂಪಾಯಿ ಆಗಿದೆ. ಅರ್ನಿಂಗು 526 ರೂಪಾಯಿ ಆಗಿದೆ. ಕಸ್ಟಮರ್ ಟಿಪ್ಸ್ 20 ರೂಪಾಯಿ ಬಂದಿದೆ. ಆ ಕಡೆ ಈ ಕಡೆ ಚೆನ್ನಾಗೂ ಇಲ್ಲ, ಈ ಕಡೆ ಚೆನ್ನಾಗಿಲ್ಲ ಅಂತಲೂ ಹೇಳೋಂಗಿಲ್ಲ. ಒಂದು ಸ್ವಲ್ಪ ಡೀಸೆಂಟ್ ಆಗಿದೆ ಆರ್ಡರ್ಗಳೆಲ್ಲ. ನೋಡೋಣ, ಅಂದರೆ ಇನ್ನೂ ಎಷ್ಟು ಆರ್ಡ್ರ್ ಕಂಪ್ಲೀಟ್ ಮಾಡಬೇಕು 22ಕ್ಕೆ. ಇನ್ನೂ 13 ಆರ್ಡ್ರ್ ಕಂಪ್ಲೀಟ್ ಮಾಡಬೇಕು. ಅಂದರೆ ಆರ್ಡರ್ ಯಾವ ಚಿಕ್ಕ ಕೊಡ್ತಾ ಇದ್ದಾರ, ದೊಡ್ಡ ಆರ್ಡ್ರ್ ಕೂಡ ಕೊಡ್ತಾ ಇದ್ದಾನೆ. ಹೋಗಿ ಝೋನಿಂದ ಆಚೆ ಹೋಗಬೇಕು, ಡ್ರಾಪ್ ಮಾಡಬೇಕು, ಮತ್ತೆ ಝೋನ್ ಒಳಗೆ ಬರಬೇಕು. ಇದೇ ಥರ ಆಗಿದೆ. ಗಾಡಿನೂ ಆಲ್ರೆಡಿ ಎಷ್ಟು ಕಿಲೋಮೀಟ್ರ್ ಓಡಿದೆ? 70 ಕಿಲೋಮೀಟ್ರ್ ಗಾಡಿನೂ ರನ್ ಆಗಿದೆ ಆಲ್ರೆಡಿ. ಬನ್ನಿ ಹೋಗೋಣ, ಝೋನ್ ಒಳಗಡೆ ಹೋಗ್ಬೇಕು ಇವಾಗ. ಒಂದು ಯಶವಂತಪುರ ಮೆಟ್ರೋ ಸ್ಟೇಷನ್ ಇದು. ಈ ಕಡೆ ನೋಡಿದ್ರೆ ಯಶವಂತಪುರ ರೈಲ್ವೆ ಸ್ಟೇಷನ್.
ಸ್ನೇಹಿತರೆ ಇಲ್ಲಿ ನೋಡಿ ಮೊಬೈಲ್ ಏನು ಆಗ್ಬಿಟ್ಟಿದೆ ಅಂದ್ರೆ ಜಸ್ಟ್ ಇವಾಗ ಬಿದ್ದೋಯ್ತು, ಕೆಳಗಡೆ ಬಿತ್ತಿಲ್ದಂಗೆ ಎತ್ಕೊಂಡೆ. ಇಲ್ಲಿ ನೋಡಿ ಇಲ್ಲೊಂದ್ ಸ್ವಲ್ಪ ಕ್ರ್ಯಾಕ್ ಬಂದಿದೆ ಇಲ್ಲಿ. ಬಟ್ ಮೊಬೈಲ್ ಆನ್ ಆಗ್ತಾ ಇಲ್ಲ, ಆರ್ಡರ್ ಬೇರೆ ಇದೆ, ಆರ್ಡರ್ ಪಿಕಪ್ ಮಾಡಕ್ ಹೋಗಿದೆ. ಈಗ ಮೊಬೈಲ್ ಅಂಗಡಿ ಹುಡುಕ್ತಾ ಇದೀನಿ, ಮೊಬೈಲ್ ಅಂಗಡಿ ಎಲ್ಲಪ್ಪ ಇದೆ ಇಲ್ಲಿ. ನೋಡ್ರ ರೆಡಿ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ, ಬೇಗ ರೆಡಿ ಆದ್ರೆ ಹೋಗಕ್ಕೆ. ಬೇಗ ಏನಾದ್ರು ರೆಡಿ ಆಗಿಲ್ಲ ಅಂದ್ರೆ ಡ್ಯೂಟಿ ಇಲ್ಲಿಗೆ ಸ್ಟಾಪ್ ಮಾಡಿ ಸೀದಾ ಮನೆ ಕಡೆಗೆ ಹೋಗ್ಬೇಕಷ್ಟೇ. ನೋಡೋಣ ಬನ್ನಿ ಎಲ್ಲಾದ್ರೂ ಇದೆಯಾ ಅಂತ. ಎಲ್ಲಿ ಗುರು? ಡ್ಯೂಟಿ ಫುಲ್ಲು ಹೊಗೆ ಅಂತಾನೆ ಅನ್ನಿಸ್ತಾ ಇದೆ. ಏನಕ್ಕೆ ಅಂತ ಅಂದ್ರೆ ಮೊಬೈಲ್ದು ಡಿಸ್ಪ್ಲೇ ಹೋಗಿದೆ, ಇಲ್ಲಾಂದ್ರೆ ಬ್ಯಾಟ್ರಿ ಎರಡರಲ್ಲಿ ಒಂದು ಹೋಗಿದೆ ಅಂತ ಹೇಳಿದ್ರು. ನೀನ್ ತಕೊಂಡೆ ಓಡ್ರಿ, ತಕೊಂಡು ಇನ್ನೇನು ಹಿಂಗೆ ಎತ್ಕೊಂಡು ಅಷ್ಟೊತ್ತಿಗೆ ಚಾರ್ಜರ್ ವೇಸ್ಟ್ ಹಾಕೊಂತು, ಅದರಿಂದ ಹಿಂಗೆ ಎಗ್ರಬಿಟ್ಟು ಕೆಳಗಡೆ ಬಿದ್ದೋಯ್ತು. ಡಿಸ್ಪ್ಲೇ ಕೂಡ ಒಂಚೂರು ಕೆಳಗಡೆ ಒಡೆದೋಗಿದೆ. ಡಿಸ್ಪ್ಲೇ ಹೋಗಿದ್ರೆ 6,000, ಬ್ಯಾಟ್ರಿ ಹೋಗಿದ್ರೆ 1,500 ಅಂತ ಹೇಳಿದ್ದಾರೆ. ತಗೊಂಡೋಗಿದ್ದಾರೆ, ಚೆಕ್ ಮಾಡ್ಕೊ ಬರ್ತೀನಿ ಅಂತ ಎಲ್ಲ ಬಿಚ್ಬಿಟ್ಟು. ನೋಡೋಣ ಬಂದ್ಮೇಲೆ ಏನು ಹೇಳ್ತಾರೆ ಅಂತ ನೋಡೋಣ. ಇದು ಯಾವ್ದೋ 80 ಫೀಟ್ ರೋಡ್ ಒಂದು ಮೊಬೈಲ್ ಅಂಗಡಿ ಇತ್ತು, ಅಲ್ಲೇ ಈಗ ಅರ್ಜೆಂಟಿಗೆ ಮಾಡ್ಸೋಣ ಅಂತ ತಗೊಂಬಂದೆ. ಬಟ್ 6,000 ಆದ್ರೆ ಡಿಸ್ಪ್ಲೇ ಚೇಂಜ್ ಮಾಡ್ಸಲ್ಲ. ನೋಡೋಣ ನಮ್ಮೂರಿಗೆ ಹೋಗ್ಬಿಟ್ಟು ಚೇಂಜ್ ಮಾಡಿಸ್ತೀನಿ ಡಿಸ್ಪ್ಲೇ ಆದ್ರೆ. ಬ್ಯಾಟ್ರಿ ಏನಾರು ಆದ್ರೆ ಇಲ್ಲೇ ಚೇಂಜ್ ಮಾಡ್ಸ್ಕೊಂಡು ಹೋಗ್ತೀನಿ. ಡ್ಯೂಟಿಗೆ ಬಂದ್ರೆ ಏನಾರು ಒಂದು ಅಡ್ವರ್ಟ್ ಆಗ್ತಾನೆ ಇರ್ತದೆ ಸ್ನೇಹಿತರೆ, ಯಾವಾಗಲೂ ಅಷ್ಟೇ. LCD ಡಿಸ್ಪ್ಲೇನೇ ಆಗ್ತಾ ಇದ್ದೀರಿ ಇವಾಗ. ಅಂದರೆ ಒರಿಜಿನಲ್ ಡಿಸ್ಪ್ಲೇಗೆ 6,000 ಆಗುತ್ತೆ ಅಂತ ಅಂದರು. ನಾನು ಬೇಡ, ಅಷ್ಟು ಅಮೌಂಟ್ ಇಲ್ಲ ಅಂದಿದ್ದಕ್ಕೆ ಮಾಮೂಲಿ LCD ಹಾಕ್ಕೊಡ್ತಾ ಇದ್ದಾರೆ. ಇದಕ್ಕೆ 2,500 ಆಯಿತು. ಸ್ನೇಹಿತರೆ ನೋಡಿ, ಆಪ್ರೇಷನ್ ಆಗಿ ಪೇಷಂಟಿಗೆ ಎಲ್ಲ ಬ್ಯಾಂಡೇಜ್ ಆಗ್ತಾರಲ್ಲ, ಹಂಗೆಲ್ಲ ಫುಲ್ ರಬ್ಬರ್ ಬ್ಯಾಂಡ್ ಹಾಕ್ಕೊಟ್ಬಿಟ್ಟಿದ್ದಾರೆ. 1 ಅವರ್ ತೆಗಿಯಂಗಿಲ್ವಂತೆ. ಇನ್ನೇನು ಮಾಡೋಕ್ಕಾಗುತ್ತೆ, ಈಗ ಹಂಗೆ ಡ್ಯೂಟಿ ಆನ್ ಮಾಡೋದು. ಇವಾಗ ನೋಡಿ, ಇವಾಗ ಫಿಂಗರ್ ಪ್ರಿಂಟ್ ವರ್ಕ್ ಆಗಲ್ಲ ಇವಾಗ, ಯಾಕೆಂದರೆ ಡೂಪ್ಲಿಕೇಟ್ ಹಾಕ್ಸಿದ್ದೀನಿ 2,500ಕ್ಕೆ. ಆರ್ಡರ್ ಕ್ಯಾನ್ಸಲ್ ಆಗಿದೆ ಸ್ನೇಹಿತರೆ. ಆರ್ಡರ್ನ ಎತ್ಕೊಳಕ್ಕೆ ಹೋಗಿದ್ದೆ, ಅಷ್ಟರಲ್ಲಿ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟೊತ್ತು ಅಂತ ವೆಯ್ಟ್ ಮಾಡ್ತಾರೋ. ಕಸ್ಟಮರ್ ಕಡೆಯಿಂದನೇ ಆರ್ಡರ್ ಕ್ಯಾನ್ಸಲ್ ಆಗಿದೆ ಅಂತ ಅನ್ಸುತ್ತೆ. ಇವಾಗ ಗೋ ಆನ್ಲೈನ್ ಕೊಡ್ತೀನಿ. ಗೋ ಆನ್ಲೈನ್ ಕೊಟ್ಟೆ, ಆಮೇಲೆ ತೋರಿಸ್ತೀನಿ ತಡೀರಿ. ಅದು ಪೇಔಟು ಸಿ ಟ್ರಿಪ್ಸು ಒಂದು ಇನ್ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಒಂದು ಇನ್ಕಂಪ್ಲೀಟ್ ಮಾಡ್ಬೋದು ನೋಡಿ. ಇನ್ನೇನು ಮೇಲ್ಗಡೆ ರೆಸ್ಟೋರೆಂಟ್ ಮೇಲಕ್ಕೆ ಹೋಗ್ಬೇಕು, ಅಷ್ಟರಲ್ಲೇ ಮೊಬೈಲ್ ಬಿದ್ದು ಹೊಗೆ ಹಾಕ್ಸ್ಕೊಂತು. ನಂದಿನಿ ಡಿಲಾಕ್ಸಿಂದ ನೋಡಿ 0 ರೂಪೀಸ್ ಆಗಿದೆ. ಅಮೌಂಟ್ ಅಂಡರ್ ಪ್ರೊಸೆಸ್ ಅಂತ ಬರ್ತದೆ. ಅಮೌಂಟ್ ಶುಡ್ ಬಿ ರಿಫ್ಲೆಕ್ಟಿಂಗ್ ಸಮ್ ಟೈಮ್. ಆರ್ಡರ್ ಕ್ಯಾನ್ಸಲ್ ಆಗಿದೆ ಸ್ನೇಹಿತರೆ. ಇದು ಎಷ್ಟು ಅವರ್ ಆಯ್ತು ಗೊತ್ತಾ? 2 ಅವರ್ ಆಯಿತು. 2 ಅವರಿಂದನೂ ಆಲ್ಮೋಸ್ಟ್ ಅಲ್ಲಿ ಆನ್ಲೈನಲ್ಲೇ ಇದೆ ನೋಡಿ. ಆಫ್ಲೈನ್ಗೆ ಹೋಗಿಲ್ಲ. ಮೊಬೈಲ್ ಸ್ವಿಚ್ ಆಫ್ ಆದ್ರೂ ಕೂಡ ಆನ್ಲೈನಲ್ಲೇ ಇತ್ತು. ನಾನು ಆಮೇಲಿಂದ ಇವಾಗ ಆಫ್ಲೈನ್ಗೆ ಹೋಗ್ಬಿಟ್ಟು ತಿರ್ಗಾ ಮತ್ತೆ ಇವಾಗ ಆನ್ಲೈನಿಗೆ ಬಂದಿದ್ದೀನಿ. ಇನ್ನು 22 ಆರ್ಡ್ರ್ ಅಂತೂ ಮಾಡೋಕ್ಕಾಗಲ್ಲ ಬಿಡಿ. ಎಷ್ಟು ಆರ್ಡ್ರು? 19 ಆರ್ಡ್ರು. 14 ಆರ್ಡ್ರೆ ಗಟ್ಟಿ ಅನ್ನಿಸ್ತಾ ಇದೆ. 14 ಆರ್ಡ್ರ್ ಮಾಡಿಬಿಟ್ಟು ಸೀದಾ ಮನೆಗೆ ಹೋಗೋಣ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ನೋಡಿ. ಟೊಯೋಟೋ ಬರೀ 546 ರೂಪಾಯಿ ಆಗಿದೆ ಅಷ್ಟೇ 8 ಅವರಿಗೆ. ಮೊಬೈಲ್ ಏನಾದ್ರು ಚೆನ್ನಾಗಿದ್ದು ಡಿಸ್ಪ್ಲೇ ಏನಾದ್ರು ಹೋಗ್ದಲ್ಲ ಇದ್ದಿದ್ರೆ ಹಿಂಗಾಗೋದು ನೋಡಿ. ಫುಲ್ ಎಲ್ಲ ಗಮ್ ಹಾಕಿದ್ದಾರೆ. ನೀರು ಬೇರೆ ಹಾಕ್ಬಿಡ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ಓಪನ್ ಬೇರೆ ಆಗ್ಬಿಟ್ಟಿದೆ ಇದು ಗ್ರಿಲ್, ಅದಕ್ಕೆ ನಿಧಾನಕ್ಕೆ ತಗೋಬೇಕಾಯ್ತು. ನಾನು ಒಂದೇ 1 ನಿಮಿಷ ಮಾಡಿದ್ದು ಎಡವಟ್ಟಿಗೆ ನೋಡಿ. ಮೊಬೈಲ್ ಫುಲ್ ಆಪ್ರೇಷನ್ ರೆಡಿ ಆಗಿದೆ. ಇವಾಗ ಬನ್ನಿ, ಆರ್ಡರ್ ಬರ್ತಿದ್ದಂಗೆ ಇನ್ನೇನು ಹಿಂಗೆ ಡ್ಯೂಟಿ ಮಾಡೋದೆ. ಹಿಂಗೆ ಡ್ಯೂಟಿ ಮಾಡಿಬಿಟ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ಬಿಟ್ಟು ಹೊರಡೋದು ಅಷ್ಟೇ. ಇಂಟ್ರೆಸ್ಟೇ ಇಲ್ಲ ಇವಾಗ ಡ್ಯೂಟಿ ಮಾಡೋಕೆ, ಹಂಗಾಗಿದೆ ಸ್ನೇಹಿತರೆ. ನೋಡಿ ರಬ್ಬರ್ ಬ್ಯಾಂಡ್ನ 1 ಅವರ್ ಆದಮೇಲೆ ಬಿಚ್ಚಾಕಿ ಅಂತ ಹೇಳಿದ್ರು ಅವರು. ಆಲ್ರೆಡಿ 1.5 ಗಂಟೆ ಆಯಿತು. ಇವಾಗೆಲ್ಲ ಈ ರಬ್ಬರ್ ಬ್ಯಾಂಡೆಲ್ಲ ತೆಗೆದುಬಿಡ್ತೀನಿ ತಗೊಳ್ಳಿ ಸ್ನೇಹಿತರೆ. ನೋಡಿ ಲಾಸ್ಟ್ ಆರ್ಡ್ರನ್ನು ಕೂಡ ಕಂಪ್ಲೀಟ್ ಮಾಡಿದೆ ನಾನು. ಇವಾಗ ಇನ್ನೂ ಡೆಲಿವರ್ ಕೊಟ್ಟಿಲ್ಲ ನೋಡಿ. ಇವಾಗ ಡೆಲಿವರ್ ಕೊಡ್ತೀನಿ. ಲಾಂಗ್ ಆರ್ಡರ್ ಬಂದಿತ್ತು, ಕಸ್ಟಮರಿಗೆ ಕಮ್ಮಿ ಕೊಡ್ತೀನಿ ರೇಟಿಂಗು. ನೋಡಿ ಎಷ್ಟು ಕೊಡ್ತಾನೆ ಅಮೌಂಟ್ ಅಂತ ನೋಡೋಣ. ನೋಡಿ 183 ರೂಪಾಯಿ ಕೊಟ್ಟಿದ್ದಾನೆ. 14.5 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿರೋದಕ್ಕೆ. ಅಂದರೆ ಒಳ್ಳೆ ಅಮೌಂಟೇ ಕೊಟ್ಟಿದ್ದಾನೆ ನೋಡಿ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಆಫ್ಲೈನು ಕೂಡ ಹೋಗಿದೆ. ಏನಕ್ಕೆ ಅಂದರೆ ಟೈಮು 10:15 ಆಗಿದೆ. ನಾನು 10 ಗಂಟೆವರೆಗೂ ಅಷ್ಟೇ ಬುಕ್ ಮಾಡ್ಕೊಂಡಿದ್ದು ನೋಡಿ. ಅರ್ನಿಂಗ್ಸ್ ನೋಡೋರು ಇವತ್ತಂತೂ ಫುಲ್ಲು ಶಾಕ್ ಆಗಿಬಿಡ್ತೀರ. ಏನಕ್ಕೆ ಅಂತ ಅಂದರೆ 1000 ಕೂಡ ಆಗಿಲ್ಲ ಬೆಳಗ್ಗೆಯಿಂದ ಮಾಡಿದ್ರು. ಪೇಔಟ್ ನೋಡಿ ಎಷ್ಟಾಗಿದೆ ಅಂತ. ಬರೀ 989 ರೂಪಾಯಿ ಅರ್ನಿಂಗ್ ಆಗಿದೆ ಗುರು ಇವತ್ತು. ಬೆಳಗ್ಗೆ ಎಷ್ಟು 10 ಗಂಟೆಯಿಂದ ನೈಟ್ 10:15ವರೆಗೂ ಮಾಡಿರೋದಕ್ಕೆ ಬರೀ 989 ರೂಪಾಯಿ ಆಗೈತೆ. ಇನ್ಸೆಂಟಿವ್ ಎಷ್ಟು ಬರುತ್ತೆ ಗೊತ್ತಾ? 14 ಆರ್ಡ್ರ್ ಕಂಪ್ಲೀಟ್ ಆಯಿತು. 14 ಆರ್ಡ್ರಿಗೆ ಎಷ್ಟು ಬರುತ್ತೆ? 175 ರೂಪಾಯಿ ಬರುತ್ತೆ. ಆ್ಯಡ್ ಮಾಡ್ಬಿಡೋಣ ತಡೀರಿ. ಬತ್ತಾ ಯಾಕೋ ರಾಯರು ಕೂದ್ರೆ ಕತ್ತೆ ಆಗ್ತೈತೆ. ಝೊಮ್ಯಾಟೊ ಅಂತೂ ವೇಸ್ಟ್ ಅಂತಲೇ ಹೇಳ್ಬೋದು. ಈ ಥರ ಏನಾದ್ರು ಅರ್ನಿಂಗ್ಸ್ ಆಗಂಗಿದ್ರೆ. 175 ಕ್ಯಾಲ್ಕುಲೇಟರ್ ತೆಗಿತೀನಿ. 175 175 ಪ್ಲಸ್
ಇನ್ನೊಂದು ಅಪ್ಡೇಟ್ ಆಗಿಲ್ಲ, ಅದಕ್ಕೆ 989. 989. ನೋಡಿ ಸ್ನೇಹಿತರೆ, ಬೆಳಗ್ಗೆಯಿಂದ ಡ್ಯೂಟಿ ಮಾಡಿರೋದಕ್ಕೆ ಅರ್ನಿಂಗ್ಸ್ ಬಂದು ಎಷ್ಟಾಗಿದೆ ಟೋಟಲಾಗಿ ಝೊಮ್ಯಾಟೋದಲ್ಲಿ ಇವತ್ತು ಇನ್ಸೆಂಟಿವ್ ಎಲ್ಲ ಸೇರಿ ಬರೋ 14 ಆರ್ಡ್ರ್ ಕೊಟ್ಟಿದ್ದಾನೆ ಅಷ್ಟೇ. ಏನಕ್ಕೆ ಬರ್ತಾ ಝೊಮ್ಯಾಟೊ ಇಷ್ಟು ವೇಸ್ಟ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಪೆಟ್ರೋಲ್ ನೋಡಿ ಎಷ್ಟಾಗಿದೆ ಅಂತ. ಟೋಟಲಾಗಿ 186ರಲ್ಲಿ 60 ಮೈನಸ್ ಮಾಡಿದ್ರೆ 126 ಕಿಲೋಮೀಟ್ರ್ ಗಾಡಿ ಓಡಿದೆ ಸ್ನೇಹಿತರೆ. ಮೈನಸ್ 250 ರೂಪಾಯಿ ಪೆಟ್ರೋಲು. ನೋಡಿ 250 ರೂಪಾಯಿ ಪೆಟ್ರೋಲ್ ತೆಗೆದ್ರೆ 914 ರೂಪಾಯಿ ಉಳಿತು. ಅದರಲ್ಲಿ ಊಟಕ್ಕೆ ಮೈನಸ್ ಮಾಡಿದ್ರೆ ಒಂದು 200 ರೂಪಾಯಿ, 714 ರೂಪಾಯಿ ಮೈನಸ್ ಗಾಡಿ ಸರ್ವಿಸ್ಗಂತ ಒಂದು 100 ರೂಪಾಯಿ ತೆಗೆದ್ರೆ 614 ರೂಪಾಯಿ ಆಗೈತೆ. 614 ರೂಪಾಯಿ ಅಷ್ಟೇ ಇವತ್ತು ಅರ್ನಿಂಗ್ ಆಗಿರೋದು. ಬಟ್ ಇನ್ನೂ ನನಗೆ ತುಂಬ ಲಾಸ್ ಆಯಿತು. ಹೆಂಗೆ ಅಂತ ಅಂದರೆ, ಇವಾಗ ಮೊಬೈಲ್ ಡಿಸ್ಪ್ಲೇ ಈಗ ಡ್ಯೂಟಿಗೆ ಬಂದಿರೋದ್ರಿಂದನೇ ಮೊಬೈಲ್ ಡಿಸ್ಪ್ಲೇ ಹೊಡೆದಾಗಿದ್ದು. ನಾನು ಮನೇಲಿ ಇದ್ದೀರ ಡಿಸ್ಪ್ಲೇ ಹೊಡೆದಾಗ್ತಾ ಇಲ್ಲ. ಡ್ಯೂಟಿಗೆ ಬಂದು ಡಿಸ್ಪ್ಲೇ ಹೊಡಾಕೊಂಡು ಮೈನಸ್ 2500 ರೂಪಾಯಿ ಆಯಿತು ಡಿಸ್ಪ್ಲೇಗೆ. ಇವತ್ತು ಬಂದು ನಾನು ಝೊಮ್ಯಾಟೋದಲ್ಲಿ ಕೆಲಸ ಮಾಡಿದ್ದಕ್ಕೆ 1886 ರೂಪಾಯಿ ಲಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಝೊಮ್ಯಾಟೊ ಮಾಡಿ ಫಸ್ಟು ಲಾಸ್ ಮಾಡ್ಕೊಂಡು ಹೋಗ್ತಾ ಇರೋನು ನಾನೇ ಅಂತ ಅನಿಸುತ್ತೆ. ಯಾರು ಈ ಥರ ಇಷ್ಟೊಂದು ಲಾಸ್ ಕೂಡ ಮಾಡ್ಕೊಂಡು ಹೋಗಿರಲ್ಲ. ನೋಡಿ 1886 ರೂಪಾಯಿ ಲಾಸ್ ಮಾಡ್ಕೊಂಡು ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ವೇಸ್ಟೇ ಗುರು, ಸಿಕ್ಕಾಪಟ್ಟೆ ವೇಸ್ಟ್ ಇವತ್ತು ಝೊಮ್ಯಾಟೊ ಡ್ಯೂಟಿ ಮಾಡಿರೋದು. ನಾನು ಸುಮ್ಮನೆ ಮನೇಲಿ ಇದ್ದಿರೋ ಆಗಿರೋದು, ಏನಕ್ಕಾದ್ರೂ ಡ್ಯೂಟಿಗೆ ಬಂದು ಅಂತ ಅನ್ನಿಸ್ಬಿಟ್ಟು. ಈ ಥರ ಎಲ್ಲ ಅರ್ನಿಂಗ್ಸ್ ಆದರೆ ಡ್ಯೂಟಿಗೆ ಬರೋದು ವೇಸ್ಟೇ 100%. ತುಂಬಾ ತೀರಾ ಆರ್ಡರ್ಗಳು ಕಮ್ಮಿ ಇದಾವೆ. ಈಗ ನಾನು ಒಬ್ಬಂದೇ ಅಂತಲ್ಲ, ಇನ್ನೊಂದೊಬ್ರು ಕಳ್ಸ್ಕೊಂತೀನಿ, ವಾಟ್ಸಪ್ಪಲ್ಲಿ ಕಳ್ಸ್ಕೊಂಡಿದ್ದೀನಿ ನಾನು. ಅವ್ರದ್ದು ಅರ್ನಿಂಗ್ಸ್ ನೋಡಿ, ಅವ್ರದ್ದು ಕೂಡ ಹಾಕಿರ್ತೀನಿ. ಅಂದರೆ ಟ್ರಿಪ್ಸ್ ಆದ್ರೂ 17 ಟ್ರಿಪ್ಸ್ ಆದ್ರೂ ಕಂಪ್ಲೀಟ್ ಮಾಡೋರು ಇವರು. 16 ಟ್ರಿಪ್ಸು 17 ಆರ್ಡರ್ ಮಾಡೋರೆ. ನಾನು 17 ಆರ್ಡರ್ ಕೂಡ ಮಾಡಿಲ್ಲ. ಅರ್ನಿಂಗ್ಸ್ ನೋಡಿ ಇವ್ರದ್ದು ಎಷ್ಟಾಗಿದೆ ಅಂತ. ಸೇಮು ನಂದು ಎಷ್ಟಾಗಿದೆಯೋ ಹತ್ರ ಅಲ್ಲಿಗೆ ಆಗಿದೆ. ಇನ್ನವ್ರದ್ದು ಇನ್ಸೆಂಟಿವ್ ಏನು ಇಲ್ಲ ಅವ್ರಿಗೆ. ಏನಕ್ಕೆ ಅಂತ ಅಂದರೆ 1200ಕ್ಕೆ 250 ರೂಪಾಯಿ ಇನ್ಸೆಂಟಿವ್ ಇರೋದು, 1400ಕ್ಕೆ 400 ರೂಪಾಯಿ ಇನ್ಸೆಂಟಿವ್ ಇರೋದು. ಅವರು ಕೂಡ ಇವಾಗ ಆಫ್ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಮಾಡಿದ್ರೆ ಹೆಂಗೆ ಮಾಡಬೇಕು ಅಂತ ನನಗಂತೂ ಗೊತ್ತಿಲ್ಲ. ನೋಡಿ ಟುಡೇಸ್ ಅರ್ನಿಂಗ್ ಬಂದು 996 ರೂಪಾಯಿ ಅಷ್ಟೇ. ಇವತ್ತಂತೂ ಝೊಮ್ಯಾಟೊ ಅಂತೂ ವೇಸ್ಟ್ ಅಂದರೆ ಸಿಕ್ಕಾಪಟ್ಟೆ ವೇಸ್ಟ್ ಇವತ್ತು ಡ್ಯೂಟಿ ಮಾಡೋದು. ಎಲ್ಲರೂ ಅಷ್ಟೇ. ಅವ್ರದ್ದು ಕೂಡ ಇವಾಗ ಪೆಟ್ರೋಲ್ಗೆಲ್ಲ ತೆಗೆದ್ರೆ ಇನ್ನು ಎಷ್ಟು ಉಳಿತೈತ್ರಿ. 12 ಅವರ್ ಕೆಲಸ ಮಾಡ್ಬೇಕಾಗ್ರು 500 ರೂಪಾಯಿ ಮಾಡೋಕ್ಕೆ. ಯಾವ ಡೆಲಿವರಿ ಕಂಪ್ನಿ ಕಂಪೇರ್ ಮಾಡ್ಕೊಂಡ್ರು ಬರೀ ಪಾರ್ಟ್ ಟೈಮಲ್ಲಿ ಇಷ್ಟ ಇತ್ತು ಝೊಮ್ಯಾಟೊದಲ್ಲಿ. ಬಟ್ ಇವಾಗ ಫುಲ್ ಡೇ 12 ಅವರ್ ಡ್ಯೂಟಿ ಮಾಡಿದ್ರು ಕೂಡ ಬರೀ 996 ರೂಪಾಯಿ ಆಗಿದೆ ಇವ್ರದ್ದು. ನಂದು 998 ರೂಪಾಯಿ ಆಗಿದೆ. ನೀವೇ ನೋಡಿ ಯೋಚನೆ ಮಾಡಿ. ಪ್ರತಿದಿನನೂ ಒಂದೇ ಥರ ಇರಲ್ಲ. ಇವತ್ತು ಆರ್ಡರ್ ಸಿಕ್ಕಾಪಟ್ಟೆ ಕಮ್ಮಿ ಇತ್ತೇನೋ, ಅದಕ್ಕೋಸ್ಕರ ಹಿಂಗಾಗಿದೆ. ನಾಳೆ ಕೂಡ ಮಾಡಿ ನೋಡೋಣ. ನಾಳೆ ಏನಾದರೂ ಕರೆಕ್ಟಾಗಿ ಅರ್ನಿಂಗ್ ಆದರೆ ಝೊಮ್ಯಾಟೊ ಮಾಡೋದು, ಇಲ್ಲಾಂದರೆ ಝೊಮ್ಯಾಟೊಗೆ ಒಂದು ಗುಡ್ ಬೈ ಹೇಳುವ ಟೈಮ್ ಬಂದಿದೆ ಅಂತ ಅನಿಸುತ್ತೆ. ನೋಡೋಣ ಸ್ನೇಹಿತರೆ, ಫ್ಯೂಚರಲ್ಲಿ ಏನೇನಾಗುತ್ತೆ ಹೆಂಗೆ ಅನ್ನೋದೆಲ್ಲ. ಇವಾಗ ರೂಮ್ಗೆ ಹೋಗಿ ಸಿಗ್ತೀನಿ. ಸೊ ಇವತ್ತಿನ ವಿಡಿಯೋ ಅಂತೂ ಇಷ್ಟೇ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಸ್ನೇಹಿತರೆ.